ಆಗ ಆ ಒಂದು ಸಿನಿಮಾ ಕರ್ನಾಟಕದಲ್ಲಿ ದಾಖಲೆಯನ್ನು ಬರೆದಿತ್ತು. ಈಗ ಈ ಯುದ್ಧಕಾಂಡ ದಾಖಲೆಯನ್ನು ಬರಿಬೇಕು. ಕರೆಕ್ಟ್. ಬರದೇ ಬರೆಯುತ್ತೆ 101% ಯಾವುದು ಸಂದೇಹನೇ ಇಲ್ಲ ಇದರಲ್ಲಿ. ಅಟ್ಲೀಸ್ಟ್ ನನ್ನ ಇಲ್ಲಿಯವರೆಗಿನ ನಾನು ಮಾಡಿರ್ತಕ್ಕಂಥ ಸಿನಿಮಾಗಳ ದಾಖಲೆ ಅಂತೂ ಖಂಡಿತ ಮುರಿಯುತ್ತೆ. ಇದು ಚಿತ್ರರಂಗದಲ್ಲಿ ಒಂದು ದಾಖಲೆ ಸೃಷ್ಟಿಸಬೇಕು ಅನ್ನೋದು ನನ್ನ ಆಸೆ, ನನ್ನ ಕನಸು. ಆದರೆ ನನ್ನ ಜರ್ನಿಯ ದಾಖಲೆ ಅಂತೂ ಖಂಡಿತ ಇದು ಮುರಿಯುತ್ತೆ, ಇದರಲ್ಲಿ ಯಾವ ಸಂದೇಹ ನನಗಂತೂ ಇಲ್ಲ. ಇದುವರೆಗೂ ಎಕ್ಸ್ಕ್ಯೂಸ್ ಮೀಯಿಂದ ಹಿಡಿದು ಇಲ್ಲಿ ತನಕ ನೀವು ಲವರ್ ಬಾಯ್ ಆಗಿ ಎಲ್ಲರಿಗೂ ತುಂಬ ಇಷ್ಟ ಆಗಿದ್ರಿ, ಆ್ಯಂಡ್ ತಾಯಿಗೆ ತಕ್ಕ ಮಗನಾಗಿ ಎಲ್ಲರಿಗೂ ಇಷ್ಟ ಆಗ್ತಾ ಬಂದ್ರಿ. ಈಗ ಒಂದು ಕೋರ್ಟಲ್ಲಿ ಒಂದು ಮಗು ವಿಚಾರಕ್ಕೆ ಹೋರಾಟ ಮಾಡೋದಕ್ಕೆ, ಅಂದರೆ ವಾದ ಮಾಡೋದಕ್ಕೆ ಕಪ್ಪು ಬಟ್ಟೆ ಧರಿಸಿ ನಿಂತ್ಕೊಳ್ತೀರಿ. ಸೊ ಹೇಗಿದೆ ಸರ್ ಅಲ್ಲಿ ಆ ಒಂದು ಜರ್ನಿ, ಈ ಒಂದು ಇದು ಹೇಗಿದೆ ಸರ್? ಅಲ್ಲ, ಖುಷಿ ಆಗುತ್ತೆ. ಬಿಕಾಸ್ ಕೆಲವೊಂದು ಸಿನಿಮಾಗಳು ಮಾಡ್ತಾ 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 ಒಂದು ಮೆಚ್ಯೂರಿಟಿ ಅನ್ನೋದು ಬರಬೇಕು ಒಬ್ಬ ಕಲಾವಿದನಿಗೆ. ಅದು ಆನ್ ಸ್ಕ್ರೀನ್ ಪರ್ಫಾರ್ಮೆನ್ಸ್ ವೈಸ್ ಆಗಿರ್ಬೋದು, ಜೊತೆಗೆ ಅವನು ಮಾಡ್ಕೊಂಡು ಹೋಗ್ತಿರ್ತಕ್ಕಂಥ ಪಾತ್ರಗಳಲ್ಲಾಗಿರ್ಬೋದು. ಒಂದು ಮಟ್ಟಿಗೆ ಹುಡುಗಾಟ ಅನ್ನೋದು ಮುಗಿದುಬಿಟ್ಟು ಜವಾಬ್ದಾರಿಗಳು ಬರ್ತಾ ಹೋಗುತ್ತೆ. ಸೊ ಈಗ ಇಷ್ಟು ವರ್ಷಗಳಾದಮೇಲೆ ಅಫ್ಕೋರ್ಸ್ ಅಜಯ್ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡ್ತಾನೆ ಅಂತ ಗೊತ್ತಿರೋ ವಿಚಾರ. ಬಟ್ ಯಾವ ಥರದ ಪಾತ್ರ ಮುಖಾಂತರ ಅವನು ಮೆಚ್ಚುಗೆಯನ್ನು ಪಡ್ಕೊಳ್ತಾನೆ, ಅವನ ಕಡೆಯಿಂದ ಕಾಂಟ್ರಿಬ್ಯೂಷನ್ ಟು ದಿ ಇಂಡಸ್ಟ್ರಿ, ಟು ದಿ ಆಡಿಯನ್ಸ್ ಏನಿದೆ ಅಂತ ನಾವು ಯೋಚನೆ ಮಾಡಿದಾಗ ಅಷ್ಟು ತೂಕವಾಗಿರ್ತಕ್ಕಂಥ ಸಬ್ಜೆಕ್ಟ್, ಅಷ್ಟು ತೂಕವಾಗಿರ್ತಕ್ಕಂಥ ಪಾತ್ರಗಳು ನಾವು ನಿರ್ವಹಿಸಬೇಕಾಗತ್ತೆ.